ನೋಡಿ ಈ ಆ ಇಂಡಿಕೇಟರ್ ಲೈಟ್ಗೆ ಅರ್ಥಿಂಗ್ನ ಬೇರೆ ಒಂದು ವೈರಿಂದ ಎತ್ಕೊಳೋದು ಈಗ. ಸ್ನೇಹಿತರೆ, ಈಗ ನನ್ನ ಆಟೋ ರೈಟ್ ಸೈಡ್ ಇಂಡಿಕೇಟರ್ ಬರ್ತಾ ಇರಲಿಲ್ಲ. ನಾನು ಬಲ್ಬ್ ಹೋಗಿರ್ಬೋದು ಅಂತ ಅಂದ್ಬಿಟ್ಟು ನಾನೇ ಚೆಕ್ ಮಾಡಿ ಏನೇನೋ ಟ್ರೈ ಮಾಡಿದೆ, ಆದರೆ ಬರ್ತಿರ್ಲಿಲ್ಲ. ಅದು ಬಂದ್ಬಿಟ್ಟು ಫಾಲ್ಟ್ ಬಂದ್ಬಿಟ್ಟು ವೈರಿಂಗಲ್ಲಿ ಇದ್ದಿದ್ದು, ಆಯಿತಾ, ವೈರಿಂಗ್ ಫಾಲ್ಟ್ ಅದು. ಸೊ ಇದಕ್ಕೆ ಏನು ರೀಸನ್ ಅಂತ ಅಂದ್ಬಿಟ್ಟು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಇಂಡಿಕೇಟರ್ ಬರದೇ ಇರೋದಕ್ಕೆ ಎಷ್ಟೆಲ್ಲ ಟ್ರಬಲ್ ಆಯಿತು, ಎಷ್ಟೆಲ್ಲ ಡ್ಯಾಮೇಜ್ ಮಾಡಬೇಕಾಯ್ತು, ಎಷ್ಟೆಲ್ಲ ಆಲ್ಟ್ರೇಟ್ ಮಾಡಬೇಕಾಯ್ತು ಅನ್ನೋದು ಕೂಡ ನೀವು ನೋಡ್ತೀರಾ. ಫುಲ್ ವಿಡಿಯೋ ನೋಡಿ. ವೈರಿಂಗ್ ಮಾಡ್ತಿದಾರಲ್ಲ ಗಾಡಿಗೆ, ಈ ರೀಸನ್ಗಳಿಂದನೇ ಫುಲ್ಲು ಡಿಫೆಕ್ಟ್. ರೈಟ್ ಸೈಡಾ ಗೊತ್ತಿದ್ಯಣ್ಣ? ಗೊತ್ತಿದ್ಯಾ? ಇಲ್ಲ, ಲೆಫ್ಟ್ ಹಾಕ್ಬೇಕಾ? ರೈಟ್ ಹಾಕಿಟ್ಟಿದ್ದೀನಿ, ಆನ್ ಆಗೈತೆ. ಇಲ್ವಾ? ಬಂತ? ಆಫ್ ಮಾಡ್ಲಾ? ಇದು ಆಲ್ಟ್ರೇಷನ್ ವೈರ್ಗೆ ಕೊಡೋಕ್ಕೆ ನಾನು ಇದು ತೋರಿಸ್ಕೊಡ್ತೀನಿ. 8 ಸೈಜ್ ಒಂದು ನೆಟ್ ಹಾಕ್ಬಿಟ್ಟು ಅಲ್ಲಿಗೆ ಕುಂಡ್ರಿಸೋದು. ಇಂಡಿಕೇಟರ್ಗ ಇದಕ್ಕೆ ಹಾಕಕ್ಕೆ ಅಡ್ಜಸ್ಟ್ಮೆಂಟು ಬಾಡಿಗೆ ಟಚ್ ಮಾಡಿದಿರಲ್ವಾ? ಏನು ಪ್ರಾಬ್ಲಮ್ ಆಗಲ್ವಾ? ಓಕೆ. ಬಂತಾ? ಅದು ಬಾಡಿ ಅರ್ಥಿಂಗ್ ತಗೊಂತ ಇದ್ದೀರಾ? ಆನ್ ಆಗೈತೆ. ಇದೊಂದೇ ಸಿಂಗಲ್ ಬರುತ್ತಾ ಇಲ್ಲ ಎಲ್ಲಾನು ಉಳ್ಕೊಳುತ್ತಾ? ನೋಡಿ, ಇದು ಒಂದು ಲೈಟ್ಗೋಸ್ಕರ ಇಡೀ ಇದನ್ನ ಬಿಚ್ಚಿರೋದು. ಇಂಡಿಕೇಟರ್ ಬರ್ತಾಯಿದಾ? ಬರ್ತಿದೆಯಲ್ಲ, ಈಗ 4 ಇಂಡಿಕೇಟರ್ ಬರ್ತಿದೆ. ಇಷ್ಟು ದಿನ ಬರ್ತಿರ್ಲಿಲ್ಲ, ಅದೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಕಿದ್ದಾರೆ. ಆ ವೈರ್ ಏನಾದ್ರು ಚೇಂಜ್ ಮಾಡಿದ್ರೆ ಸರಿ ಆಗ್ತಿತ್ತಾ? ಇಲ್ಲಲ್ಲ, ಎಲ್ಲೋ ವೈರಿಂಗ್ ಅಲ್ಲೇ ಫಾಲ್ಟ್ ಇರೋದಲ್ವ ಅದು. ಫ್ರಂಟಲ್ಲಿ ಬರ್ತಿದ್ಯಾ? ಬರ್ತಿದೆ. ಈಗ ಬಂದು ಇದರಲ್ಲಿ ಒಂದೊಂದ್ಸತಿ ಲೈಟ್ ಬರುತ್ತೆ, ಒಂದೊಂದ್ಸತಿ ಬರಲ್ಲ ಮೀಟ್ರ್ ಬೋರ್ಡಲ್ಲಿ. ಅದಕ್ಕೋಸ್ಕರ ಇದನ್ನ ಬಿಡಿಸಿ ಹಾಕ್ತಾ ಇರೋದು. ಇದ್ರೂ ಆಲ್ಟ್ರ್ ಮಾಡಿದ್ದಾರೆ, ವೈಟ್ ಕಲರ್ ಯಾವುದೋ ಲೈಟ್ ಹಾಕಿರೋದು. ಅದಕ್ಕೋಸ್ಕರ ಅದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ವಲ್ಲ. ಹಾಗಾಗಿ ಅದೊಂದು ಕೂಡ ಚೇಂಜ್ ಮಾಡಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದ್ರೊಳಗಡೆ ಇವಾಗ ಇದೆಲ್ಲ ಬಿಚ್ಚಬೇಕು. ಇದೊಂದು ಆ ಕಡೆ ಒಂದಿರುತ್ತೆ, ಅದೊಂದು ಇದೆಲ್ಲ ಬಿಚ್ಚಬೇಕು. ಇದಕ್ಕೆಲ್ಲ ಅಡಿಷ್ನಲ್ ಚಾರ್ಜಸ್ಸು. ನೋಡಿ, ಒಂದು ಕೆಲಸ ಮಾಡಕ್ಕೆ ಹೋಯ್ತು ಅಂತಂದರೆ 1 to ಡಬಲ್ ಖರ್ಚು ಅನ್ನೋದು ಇದೇನೆ. ಆದರೆ ಇರಲಿ ಅಂತ ನೀಟಾಗಿರುತ್ತೆ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಕತ್ಲೆ ಆದಂಗೆ ಅನಿಸುತ್ತೆ ರಾತ್ರಿ ಹೊತ್ತಲ್ಲಿ. ಅದಕ್ಕೋಸ್ಕರ ಅದು ಒಂದು ಲೈಟ್ ಹಾಕಿಸ್ಕೊಂಡ್ಬಿಡ್ತೀನಿ. ಅಷ್ಟೇನು ಯೂಸ್ ಏನಿಲ್ಲ ಅದು ಲೈಟು, ಆದರೂ ಇರಲಿ ಹಾಕಿಸ್ಕೊಂಡು ಹೋಗೋಣ. ಏನಿವೆ ಇಷ್ಟೆಲ್ಲ ಬಿಚ್ಚಿದಾರಲ್ವ, ಅದ್ರ ಜೊತೆಗೆ ಅಡಿಷ್ನಲ್ ಅದು ಕೂಡ ಹಾಕಿಸ್ಕೊಂಡಂಗೆ ಆಗುತ್ತೆ. ಅದೇ ಚಾರ್ಜಸ್ ಎಲ್ಲ ಆಲ್ಮೋಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಇದ್ರದ್ದು ಕ್ಲಿಪ್ ಏನಂತಾರೆ, ಇದೊಂದು ಇಂಡಿಕೇಟರ್ಗೋಸ್ಕರ ಇಷ್ಟೆಲ್ಲ ಕೆಲಸ. ಅದಕ್ಕೆ ವೈರಿಂಗ್ ಕೆಲಸಕ್ಕೆ ಯಾರು ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬೇಡಿ. ಡ್ಯಾಶ್ ಬೋರ್ಡ್ ಕಟ್ ಮಾಡಬಾರ್ದು. ಡ್ಯಾಶ್ ಬೋರ್ಡ್ ಕಟ್ ಮಾಡಲೇಬಾರ್ದಲ್ಲ. ಡ್ಯಾಶ್ ಬೋರ್ಡ್ ಹೆಂಗಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಟ್ ಮಾಡಿದ್ದಾರೆ. ಇದು ಇಲ್ಲಿ ಗಂಟ ಬರುತ್ತೆ. ಫಿಟ್ಟಿಂಗ್ ಎಲ್ಲ ಬಂದ್ಬಿಟ್ಟು ಡ್ಯಾಶ್ ಬೋರ್ಡ್ ಅಲ್ಲಿ ಇದರಲ್ಲೇ ಇರುತ್ತೆ. ಆದ್ರೆ ಈಗ ಇದು ಒಂದೊಂದೇ ಹಿಂಗೆ ಕಟ್ ಮಾಡ್ಬಿಟ್ರೆ ಏನ್ ಪ್ರಾಬ್ಲಮ್ ಬರಲ್ಲ ವೈರಿಂಗ್ದು. ಡ್ಯಾಶ್ ಬೋರ್ಡ್ ಕಟ್ ಮಾಡಿ ವೈರ್ ಆ ಕಡೆ ಈ ಕಡೆ ಟೈಟ್ ಮಾಡಿ ಹಾಕಿದ ಫೀಚರ್ ನಲ್ಲಿ ಫುಲ್ ಪ್ರಾಬ್ಲಮ್ ಬರ್ತದ.
ವೈರಿಂಗ್ ಹೋಗದೆ 20,000 ವೈರಿಂಗ್ ಇದು. 4 ದಿವಸ 3 ದಿವಸ ನಿಲ್ತದ ಗಾಡಿ. ಹಿಂಗೇನ ಒಂದು 25,000 ಸೆನ್ಸರು ಅದು ಇದು. ವೈರಿಂಗ್ ಏನ್ ಮುಟ್ಟಕ್ಕೆ ಹೋಗ್ಬಾರ್ದು. ಅದೇ ಇವಾಗ ಜಸ್ಟ್ ಒಂದು ನಾವು ಇದು ಬೇಕಿದ್ದಲ್ವಾ, ಇಂಡಿಕೇಟರ್ಗೋಸ್ಕರ ಇಷ್ಟೆಲ್ಲ ಬಿಚ್ಚಬೇಕಾಯ್ತು. ಲಾಸ್ಟ್ ಅಲ್ಲಿ ಎಲ್ಲಿ ಏನ್ ಫಾಲ್ಟ್ ಅಂತಾನು ಗೊತ್ತಾಗಿಲ್ಲ. ಎರ್ತಿಂಗ್ ವೇರ್ದು ಫಾಲ್ಟ್ ಇತ್ತು. ಅರ್ಥಿಂಗ್ ವೈರ್ ಫಾಲ್ಟ್, ಅದು ವೈರಿಂಗ್ ಏನೋ ಪ್ರಾಬ್ಲಮ್, ಅಂದ್ರೆ ಎಲ್ಲ ಬಿಚ್ಚಾಗಿರೋದು ಇನ್ನು ಏನೋ ಆಗಿರ್ತದೆ, ಅದು ಕಿತ್ತಾಕಿರ್ತಾರಲ್ವಾ. ಪ್ರಾಬ್ಲಮ್ ಬರಲ್ಲ ಮಾಡ್ಬಿಟ್ಟೆ. ಹಂಗಾಗಿ ಈಗ ನೋಡಬಹುದು, ಇದಕ್ಕೊಂದು ಲೈಟ್ ಹಾಕಿಸ್ಬೇಕು. ಅದಕ್ಕೋಸ್ಕರ ಇದನ್ನು ಬಿಟ್ಟಿಸ್ತಾ ಇದ್ದೀನಿ. ಸಿಂಗಲ್ ಒಂದೇ ಲೈಟ್ ಇರೋದು, ಅದು ಹೋಗಿದೆ. ಇಷ್ಟೊಂದು ಸ್ಕ್ರೂನು ಬಿಚ್ಚಬೇಕಾಯ್ತು. ಹಳೇದು ಆಲ್ಟರ್ ಮಾಡಿರೋದು ವೈಟ್ ಕಲರ್, ಇದು ಲುಕ್ ಬರುತ್ತೆ. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ಯಾವಾಗ ಹೊಂಟೈತವ ಅಂತ ಹೇಳಕ್ಕಾಗಲ್ಲ. ಎಲೆಕ್ಟ್ರಿಕಲ್ ಇದು. ಒಂದು ಕೆಲಸ ಮಾಡೋಣ, ಒರಿಜಿನಲ್ ಬರ್ತಾವಲ್ಲ ಅದೇ ತನ್ನ ಹಾಕ್ಸ್ಬಿಡೋಣ. ಅಣ್ಣವ್ರೆ, ಇದೊಂದು ಇದೇ ತರದ್ದು ಲೈಟ್ ಒರಿಜಿನಲ್ ಕೊಟ್ಬಿಡಿ. ಸೊ ಈಗ ಬಂದು ನೋಡಿ, ಇದು ಒರಿಜಿನಲ್ ಈ ತರ ಇರುತ್ತೆ. ಇದು ವೈಟು, ಇದು ಲೈಟ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಂತಂದ್ರೆ ಪ್ರಾಬ್ಲಮ್ಮು ಯಾವಾಗ ಹೋಯ್ತಾವಂತ ಗೊತ್ತಿಲ್ಲ. ಸೊ ಹಂಗಾಗಿ ಇದೇನೇ ಫಿಟ್ ಮಾಡ್ಬಿಡೋಣ. ಮುಂಚೆ ಒರಿಜಿನಾಲಿಟಿಗೆ ನೋಡಿ ಆಲ್ಟ್ರೇಷನ್ ಮಾಡಿಕೊಂಡು ಮತ್ತೆ ಒರಿಜಿನಾಲಿಟಿಗೆ ತರೋದು ಅಂದ್ರೆ ಇದೇನೇ ಇರಬೇಕು. ಎಲ್ಲಿ ಬಂತು? ಅಲ್ಲಿ ಬರ್ತಿದ್ಯಾ? ಇದ್ರ ಒಳಗೆ ಬರ್ತಿಲ್ವಾ? ಈ ಫುಲ್ ಸೆಟ್ಟು ಕಂಪ್ನಿನಲ್ಲಿ ಸಿಗುತ್ತಲ್ಲ, ಇಲ್ಲಿ ಔಟ್ ಸೈಡ್ ಸಿಗಲ್ಲ. ಇದು ಹಾಕ್ಬಿಟ್ರೆ 0 ಆಗ್ಬಿಡುತ್ತಲ್ಲ ಕಿಲೋಮೀಟರ್ ಗಾಡಿದ್ ಮತ್ತೆ. ಯಾರಿಗೂ ಗೊತ್ತೂ ಆಗಲ್ಲ ಇದೇ ಗಾಡಿದು ಅಂತ ಕೂಡ ಅಲ್ಲ. ಫೈನಲಿ ಆಯ್ತು ಫಿಕ್ಸಿಂಗು. ಇದೆಲ್ಲ ಹಾಕಿದ್ದಾರೆ, ಫಿಕ್ಸ್ ಮಾಡ್ಕೊಂಡೆಲ್ಲ ಆಗಿದೆ. ಈಗ ಒಂದ್ಸತಿ 4 ಇಂಡಿಕೇಟ್ರು ಹಾಕ್ಬಿಡೋಣ. ಫೈನಲಿ ರೆಡಿ ಆಯ್ತು. ಇದೊಂದು ಸ್ವಲ್ಪ ಫ್ರೀ ಮಾಡ್ಕೊಂಡಾಯ್ತು. ಸ್ಟೆಪ್ನಿ ಹಾಕೋಬಿಡ್ಲಾ? ರೆಡಿ ಆಗಿದೆ. ಬನ್ನಿ ಒಂದ್ಸತಿ ತೋರಿಸ್ಬಿಡ್ತೀನಿ. ಒಂದ್ ಕಡೆಯಿಂದ ಟೈಟ್ ಮಾಡ್ತಿದ್ದಾರೆ ವೀಲ್ ಎಲ್ಲ. ಇದು ಕರೆಕ್ಟ್ ಆಗಿದೆ ಫಸ್ಟ್. ಹಾಗೆ ಹಿಂದೆ ಕತೆ, ಹಿಂದೆ ಇದು ನೋಡ್ಬೋದು. ಹಿಂದೇನು 4 ಇಂಡಿಕೇಟರ್ನು ಬರ್ತಿದೆ, ಜೊತೆ ಇಂಡಿಕೇಟರ್ ಕೂಡ ರೆಡಿ ಆಯ್ತು. ರೈಟ್ ಸೈಡ್ ಹಿಂದ್ಗಡೆ ಇಂಡಿಕೇಟರ್ ಬರ್ತಾ ಇರ್ಲಿಲ್ಲ, ಅದು ರೆಡಿ ಆಯ್ತು. ನೋಡಿದ್ರಲ್ಲ, ಒಂದು ಸಣ್ಣ ಇಂಡಿಕೇಟರ್ ಪ್ರಾಬ್ಲಮ್ ಆಗಿದ್ದಕ್ಕೆ, ಒಂದು ಇಂಡಿಕೇಟರ್ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಡೀ ಫುಲ್ ವೈರ್ನ ನಾವು ಟೆಂಪರ್ ಮಾಡಬೇಕಾಯ್ತು. ಆಯ್ತಾ? ಇದು ರೀಸನ್ ಏನಪ್ಪಾ ಅಂತ ಅಂದ್ರೆ ಪ್ರಾಬ್ಲಮ್. ಸೊ ಮೇನ್ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ, ಈ ಗಾಡಿ ತಗೋಬೇಕಾದ್ರೆ ಅವ್ರ ಓನರ್, ಫಸ್ಟ್ ಯಾರು ಓನರ್ ಇದ್ರು ಅವ್ರು ಬಂದ್ಬಿಟ್ಟು ವೈರಿಂಗ್ ಕೆಲಸ ಮಾಡಿಸಿರೋದು ಆಟೋಗೆ. ಸೊ ನಾನು ನಿಮ್ಗೆ ಯಾರಿಗೂ ಕೂಡ ರೆಕಮೆಂಡ್ ಮಾಡಲ್ಲ ಈ ಆಟೋಗೆ ಬಂದ್ಬಿಟ್ಟು ವೈರಿಂಗ್ ಕೆಲಸ ಮಾಡಿಸಿ ಅಂತ ಅಂದ್ಬಿಟ್ಟು. ಕಂಪ್ನಿಯವ್ರಿಗೆ ಗೊತ್ತಿರುತ್ತೆ ಏನು ಯಾವ ಥರ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಜಾಕ್ ಮಾತ್ರ ಹಾಕೋ ಥರ ಮಾಡ್ಕೊಳ್ಳಿ. ತುಂಬ ಜನ ಬೋಟಿ ಕಲೀಜೆ ಥರ ಎಲ್ಲ ತೆಗೆದು ಕಿತ್ತು ಪತ್ತು ಅಲ್ಲಿ ಇಲ್ಲಿ ಹಾಕ್ತಾರೆ. ಆ ಡ್ಯಾಶ್ ಬೋರ್ಡ್ನ ಮೆಕ್ಯಾನಿಕ್ ಕೂಡ ಹೇಳಿದ್ರಲ್ವಾ, ಇದು ಡ್ಯಾಶ್ ಬೋರ್ಡ್ನೇ ಕಟ್ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು. ರೀಸನ್ ಬಂದ್ಬಿಟ್ಟು ತುಂಬ ಸಿಂಪಲು. ಈ ಥರ ಫಾಲ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಯಾಕಂದರೆ ವೈರ್ ಅಂದಮೇಲೆ ಅದು ಹೀಟ್ ಆಗ್ತಾ ಇರುತ್ತೆ. ಎಲ್ಲಾದರೂ ನಾವು ಡ್ಯಾಮೇಜ್ ಮಾಡಿರ್ತೀವಿ, ಅದೆಲ್ಲಾದರೂ ಬಾಡಿಗೆ ಟಚ್ ಆಯಿತು, ನೆಗೆಟಿವ್ ಅಲ್ಲಿ ಇಲ್ಲೇನಾದರೂ ಟಚ್ ಆಯಿತು ಅಂತಂದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಹಾಗೆ ಇವಾಗ ವೈರಿಂಗು ಒಂದು ಇಂಡಿಕೇಟರ್ಗೋಸ್ಕರ ಇಡೀ ವೈರ್ನ ಮತ್ತೆ ಟೆಂಪರ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮತ್ತೆ ಬಾಡಿಗೆ ಟಚ್ ಮಾಡಿಕೊಂಡು ಈ ಥರ ಜುಗಾಡೋ ಕೆಲಸಗಳು ಮಾಡಬೇಕಾಗುತ್ತೆ. ಸೊ ಆ ರೀಸನ್ನಿಂದ ಯಾವುದೇ ಕಾರಣಕ್ಕೂ ನೀವು ಯಾರಾದರೂ ಹೊಸ ಗಾಡಿ ತಗೊತಾ ಇದ್ರೆ ವೈರಿಂಗ್ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬಿಡಿ. ಇವಾಗ ಸುಮ್ಮನೆ ಈ ಥರ ಕಿತ್ತು ಅಲ್ಲಿ ಇಲ್ಲಿ ಸೇರಿಸಿ ಒಂದು ಕಡೆ ಸೇರಿಸಿ ತುರ್ಕಿ ಹಾಕೋಕ್ಕೋಸ್ಕರ ಅದಕ್ಕೆ 2,000 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ, 2,500 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ಆ ರೀಸನ್ನಿಂದ ನಾನು ನಿಮ್ಗೆ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಯಾರು ದಯವಿಟ್ಟು ವೈರಿಂಗ್ ಕೆಲಸ ಅಂತೂ ನಿಮ್ಮ ಆಟೋಗಳಿಗೆ ಮಾಡ್ಸೋಕ್ಕೆ ಹೋಗ್ಬೇಡಿ. ಯಾವುದೇ ಗಾಡಿ ಆಗಿರಲಿ ವೈರಿಂಗ್ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ್ಬೇಡಿ. ಹಾಕಿದ್ರೆ ಮತ್ತೆ 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 ಫಾಲ್ಟ್ ಕೊಡುತ್ತೆ. ಏನೋ ಇವಾಗ ಸದ್ಯಕ್ಕೆ ಈ ಇಂಡಿಕೇಟರ್ ಕೆಲಸ ಆಗಿತ್ತು ನನಗೆ ಸಣ್ಣದಾಗಿ. ಓಕೆ, ನಮಗೆ ಹೆಂಗೋ ಹುಡ್ಕಿದ್ವಿ, ಹೆಂಗೋ ಮಾಡಿದ್ವಿ, ಅದು ಅಡ್ಜಸ್ಟ್ಮೆಂಟ್ ಹೆಂಗೋ ಗಾಡಿ ರನ್ ಆಗ್ತಿತ್ತು, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬೇರೆ ಎಲ್ಲಾದರೂ ಮೇಯ್ನ್ ವೈರಲ್ಲಿ ಏನಾದರೂ ಫಾಲ್ಟ್ ಬಂತು ಅಂದರೆ ಗಾಡಿ ನೈಟಲ್ಲೋ ಇಲ್ಲ ಒಂದು ವೇಳೆ ಎಲ್ಲಾದರೂ ಹೋಗಿರ್ತೀವಿ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ, ಆ ಟೈಮಲ್ಲಿ ಏನಾದರೂ ಆ ವೈರ್ ಸುಟ್ಟೋಗ್ಬಿಡೋದು, ಇಲ್ಲ ಅಂತಂದರೆ ಆ ವೈರ್ ಏನು ಫಾಲ್ಟ್ ಅಂತಲೇ ಕಂಡುಹಿಡಿಯೋಕೆ ಆಗಿಲ್ಲ ಅಂತಂದರೆ
ಗಾಡಿನ ಯಾವ ಥರ ತಗೊಬರ್ತೀರಾ ಅವಾಗ ನಿಮ್ಗೆ ಏನಾಗುತ್ತೆ ಮತ್ತೆ ರ್ಯಾಂಪ್ ತರಬೇಕಾಗುತ್ತೆ, ಇಲ್ಲ ಅಂತಂದರೆ ಟೋ ಮಾಡಿಸ್ಬೇಕಾಗುತ್ತೆ. ಇವಾಗ ರ್ಯಾಂಪಲ್ಲಿ ಗಾಡಿನ ಹಾಕ್ಕೊಂಬರ್ತೀನಿ ಅಂತಂದರೆ ಮಿನಿಮಮ್ ಅಂತ ಅಂದ್ರೂ ಒಂದು 2,500 ರೂಪಾಯಿ ಆದರೂ ಚಾರ್ಜ್ ಮಾಡ್ತಾರೆ ಆಯಿತಾ. ಒಬ್ರಿಗೆ ಥ್ರೋ ಮಾಡಿಸ್ತೀವಿ ಅಂತಂದ್ರೆ ಒಂದು 500 - 600 ರೂಪಾಯಿ ಅಂತೂ ಅವ್ರಿಗೂ ದುಡ್ಡು ಕೊಡಲೇಬೇಕಾಗುತ್ತೆ, ಇಲ್ಲಿ ಮೆಕ್ಯಾನಿಕ್ ಗ್ಯಾರೇಜ್ವರೆಗೂ ಬರೋವರೆಗೂ. ಸೊ ಈ ಥರ ಎಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮಾಡ್ಸೋಕ್ಕೆ ಹೋಗಬೇಡಿ ವೈರಿಂಗ್ ಕೆಲಸನ. ನಿಮ್ಮ ಗಾಡಿನಲ್ಲಿ ಯಾರೇ ಹೇಳ್ಬೋದು ಹಂಗಿದ್ಬಿಡುತ್ತೆ, ನೀರಲ್ಲಿ ಹೋಗ್ಬಿಟ್ರೆ ಏನೂ ಆಗಲ್ಲ, ಇದೇ ಡೈಲಾಗ್ಗಳು ಹೇಳೋದಾಯ್ತಾ. ಯಾಕೆ ಹೇಳಿ, ಅವ್ರಿಗೂ ಒಂದು ಕೆಲಸ ಆಗಬೇಕಲ್ಲ, ಈ ವೈರಿಂಗ್ ಕೆಲಸ ಮಾಡೋರು ಅವರು ಹೊಡೆಯೋ ಡೈಲಾಗ್ಗಳಿದ್ದೇನೆ. ನೀರಲ್ಲಿ ಎಂಥ ಮಳೆ ನೀರು ಬಂದ್ರೂ ಏನೂ ಆಗಲ್ಲ ನಿಮ್ಮ ಗಾಡಿಗೆ, ನಾವೆಲ್ಲ ವೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಒಳಗಡೆ ಏನೋ ಸುತ್ತ ಕೊಟ್ಬಿಡ್ತೀವಿ, ಟೇಪ್ ಹಾಕಿ ಕೊಟ್ಬಿಡ್ತೀವಿ, ಏನು ಫಾಲ್ಟ್ ಆಗಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಈ ವೈರಿಂಗ್ ಕೆಲಸ ಮಾಡೋದ್ರಿಂದಾಗಿ 100% ಮಳೆ ಆಗಿರಲಿ ಏನೇ ಆಗಿರಲಿ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಾಗಲ್ಲ. ಹೊಸದಾಗಿರುತ್ತಲ್ವ ಗಾಡಿ, ಅವಾಗೇನಾಗುತ್ತೆ ಅಷ್ಟು ನಮಗೇನು ಗೊತ್ತಾಗಲ್ಲ, ಕರೆಂಟೆಲ್ಲ ನೀಟಾಗಿ ಪಾಸ್ ಆಯ್ತಾ ಇರ್ತವೆ. ಹೋಗ್ತಾ ಹೋಗ್ತಾ ಈ ವೈರ್ ಕೂಡ ಜಿಗಿತಾ ಹೋಗುತ್ತೆ, ವೀಕ್ ಆಗ್ತಾ ಹೋಗುತ್ತಲ್ವ, ಆ ಟೈಮಲ್ಲಿ ಬಂದುಬಿಟ್ಟು ಪ್ರಾಬ್ಲಮ್ಗಳು ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫಾಲ್ಟ್ಗಳು ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀಸನಿಂದ ಯಾವುದೇ ಕಾರಣಕ್ಕೂ ವೈರಿಂಗ್ ಕೆಲಸನ ಮಾಡ್ಸೋಕ್ಕೆ ಹೋಗ್ಬಿಡಿ. ಏನಾದರೂ ಗಾಡಿನಲ್ಲಿ ವೈರಿಂಗ್ ಫಾಲ್ಟ್ ಬಂತು ಅಂದರೆ ನೀವೇನಾದರೂ ಶೋರೂಮ್ ಗ್ಯಾರೇಜ್ಗೆ ಹೋದ್ರೂ ಕೂಡ ಅವ್ರು ರೆಡಿ ಮಾಡಲ್ಲ, ಡೈರೆಕ್ಟಾಗಿ ಒಂದೇ ಮಾತು ಹೇಳೋದು ಹೊಸ ವೈರಿಂಗ್ ಹಾಕಬೇಕು ಅಂತ ಅಂದ್ಬಿಟ್ಟು. ಆ ರೀಸನ್ನಿಂದ ಯಾವುದೇ ಕಾರಣಕ್ಕೂ ವೈರಿಂಗ್ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಇದು ದೊಡ್ಡ ತಲೆನೋವಾಯಿತು. ಯಾರು ಗೊತ್ತಿರೋರಿದ್ರೆ ಓಕೆ ಪರವಾಗಿಲ್ಲ, ಮೆಕ್ಯಾನಿಕ್ಕು ಒಬ್ಬೊಬ್ಬರು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿ ಹುಡುಕಿ ಕೊಡ್ತಾರೆ. ಬಟ್ ಶೋರೂಮ್ ಗ್ಯಾರೇಜಲ್ಲೆಲ್ಲ ಕೆಲವೊಂದೆಲ್ಲ ಫಾಲ್ಟ್ ಬಂದುಬಿಡುತ್ತೆ, ಯಾಕಂದರೆ ಸೆನ್ಸರ್ ಇರೋ ಗಾಡಿ ಇರೋದ್ರಿಂದಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ ಆಯಿತಾ. ಆ ರೀಸನ್ನಿಂದ ಯಾವುದೇ ಕಾರಣಕ್ಕೂ ವೈರಿಂಗ್ ಕೆಲಸಕ್ಕೆ ಕೈ ಹಾಕಿಸ್ಬೇಡಿ. ಪದೇ ಪದೇ ಹೇಳ್ತಿರೋದು, ಒಂದಲ್ಲ ಒಂದು ಪ್ರಾಬ್ಲಮ್ ಬರುತ್ತೆ. ನಾನು ನಿಮಗೆ ಜಸ್ಟ್ ಇವಾಗ ಇಂಡಿಕೇಟ್ರದ್ದು ಒಂದು ಮಿಸ್ಟೇಕ್ ಮಾತ್ರ ನಾನು ಹೇಳ್ತಿರೋದು ಅಷ್ಟೇ. ಇದೇ ಗಾಡಿನಲ್ಲೇ ನನಗೆ ಕೆಲವೊಂದು ಬೇರೆ ಪ್ರಾಬ್ಲಮ್ ಕೂಡ ಫೇಸ್ ಆಗಿದೆ. ಲೈಕ್ ಗ್ಯಾಸದಾಗಿರಲಿ, ಸೆನ್ಸರ್ದಾಗಿರಲಿ, ಒಂದೊಂದು ಸತಿ ಫ್ಯೂಸ್ಗಳು ಹೊಂಟೋಗ್ಬಿಡೋದು, ಈ ಥರ ಎಲ್ಲಾದ್ರೂ ಬಾಡಿನಲ್ಲಿ ಅಂದರೆ ರನ್ನಿಂಗಲ್ಲೆಲ್ಲ ಜಂಪಲ್ಲ ಆಂಪ್ಸಲ್ಲ ಆದಾಗ ಇದೆಲ್ಲ ಫಾಲ್ಟ್ ಆಗಿದೆ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.